ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗೆಲ್ಲ ಹೇಳ್ಬಿಡಿ. ಪೂಜೆ ನಿಲ್ಸೋದ್ರಿಂದ ದೇವ್ರಿಗೆ ಅವಮಾನ ಆಗುತ್ತೆ. ನಿಮ್ಗೆ ಈ ದೇವಸ್ಥಾನದಲ್ಲಿರೋ ತಾಯಿ ದೇವರಾದ್ರೆ ನನಗೆ ಅತ್ಗೆನೇ ದೇವರು. ಈ ದೇವ್ರಿಗೆ ಇಷ್ಟು ಜನರ ಮುಂದೆ ಅವಮಾನ ಆಗ್ತಿರೋದನ್ನ ನೋಡ್ಕೊಂಡು ಕೈ ಕಟ್ಕೊಂಡು ಕೂರಕ್ಕಾಗಲ್ಲ. ಅಷ್ಟಕ್ಕೂ ನನಗೂ ಒಂದು ಮಾತು ತಿಳಿಸ್ದೆ, ಅತ್ತಿಗೆಗೂ ಇನ್ಫಾರ್ಮ್ ಮಾಡಿದೆ. ನೀವು ಇದು ಮಾಡಿದ್ದೇ ತಪ್ಪು. ಅಲ್ಲ ಹಸ್ಬೆಂಡು, ಮಾತಾಡಬೇಡಿ. ನೋಡಿ, ಎಲ್ಲರೂ ದಯವಿಟ್ಟು ಹೊರಡಿ. ನಮ್ಮ ಅದಕ್ಕೆ ಪೂಜೆ ಮುಂದುವರ್ಸಲ್ಲ. ಈ ಬದ್ಮಾಶಿಯಿಂದ ಯಾವಾಗ್ಲೂ ಅವಮಾನನೇ ಆಗೋದು. ಬಂದ್ರಿ ಹೋಗೋಣ. ದಯವಿಟ್ಟು ಯಾರು ಹೊರಡ್ಬೇಡಿ. ಅಡಂದೆ ಮೇಲೆ ನಿಲ್ಸ್ಬಾರ್ದು. ಇಲ್ಲೇ ಇರ್ತಾರೆ ಮೇಡಮ್. ದಯವಿಟ್ಟು ಮೇಡಮ್, ಈ ತರ ಪೂಜೆನ ಅರ್ಧದಲ್ಲೇ ಬಿಡ್ಬಾರ್ದು. ಒಂದ್ ಸ್ವಲ್ಪ ಹೊತ್ತು ಮಗುನ ಕೊಡಿ. ಓಕೆ, ತಲೆ ಸುತ್ತದ. ನಾ ಮಗು ಕೈ ಕೊಳಕ್ ಬೇಡ, ನಡೀರಿ ಹೋಗೋಣ. ಬನ್ನಿ ಬನ್ನಿ, ಮನೆಗೆ ಹೋಗೋಣ. ಬಂದ್ರೆ ಈ ಪೂಜೆನೂ ಬೇಡ, ಏನು ಬೇಡ, ಹೋಗೋಣ ಬನ್ನಿ. ದಯವಿಟ್ಟು ಪೂಜೆನ ಅರ್ಧದಲ್ಲೇ ಬಿಟ್ಟು ಹೋಗ್ಬೇಡಿ. ನಾನ್ ಮಗುಗೇನೂ ಆಗಲ್ಲ, ನಾನು ಅದನ್ನ ನೋಡ್ಕೊತೀನಿ. ದಯವಿಟ್ಟು. ಶಿರು ಎಲ್ಲರನ್ನೂ ಕರ್ಕೊಂಡು ಹೋದ. ನೀವು ಯಾಕೆ ತೊಳ್ತಿದ್ದೀರಾ? ಕೂತ್ಕೊಳ್ಳಿ. ಇವ್ನು ಯಾರೋ ದಾರಿ ತಪ್ಪು ಬಂದಿರಬೇಕು, ನಾನು ವಿಚಾರಿಸ್ಕೊಂತೀನಿ. ನೀವು ಕೂತ್ಕೊಳ್ಳಿ. ಏಯ್, ಯಾರ ನೀನು? ಇಲ್ಲಿ ಯಾಕೆ ಬಂದೆ? ನಡೆ ಆಚೆ. ನಾನು ಬಂದಿರೋದು ಹೋಗೋದಕ್ಕಲ್ಲ, ಇಲ್ಲೇ ಇರೋದಕ್ಕೆ. ನನ್ನ ಮಗಳಿಗೆ ಮದುವೆ ಮಾತುಕತೆ ನಡೀತಿದೆ. ನಿಂದೇನೇ ಇದ್ರು ಆಮೇಲೆ ಮಾತಾಡೋಣ. ಮೊದಲಿಂದ ಹೋಗೋ. ಸಂದೀಪ, ಕರ್ಕೊಂಡೋಗ ಅವನ್ನ. ನಾನಿರೋದು ಇವನ್ ಮಾತು ಕೇಳಿಕೆ ಸರ್. ಇವ್ನು ನನ್ನ ಮಾತಂತೂ ಕೇಳಲ್ಲ. ಫ್ರೆಂಡ್ ಆಗಿ ಕರೆಕ್ಟಾಗಿ ಹೇಳಿದೆ ಮಗ. ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ. ಅಂದಾಗೆ ನನ್ನ ಹೆಸರು ನರಸಿಂಹ ಅಂತ. ಪ್ರೀತಿಯಿಂದ ಬಂದವ್ರನ್ನ ವೆಲ್ಕಮ್ ಮಾಡ್ತೀನಿ. ನನ್ನ ಮೇಲೆ ದ್ವೇಷ ಸಾಧಿಸೋರ್ಗೆ ಸರಿಯಾಗಿ ಗುನ್ನ ಇಡ್ತೀನಿ. ನೋಡೋ, ಜಾಸ್ತಿ ಮಾತಾಡಬೇಡ. ಸುಮ್ಮನೆ ಇಲ್ಲಿಂದ ಹೋಗೋ. ಯಾಕೆ ಮಾವ, ಮನೆಗೆ ಬಂದಿರೋ ಅಳಿಯನ್ನ ಹೋಗು ಅಂತ ಇದ್ದೀರಾ? ಅದು ಬಂದಿರೋ ಗೆಸ್ಟ್ ಮುಂದೆ. ನೋ 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 ಮಾವ, ನನಗೆ ತುಂಬ ಹರ್ಟ್ ಆಯಿತು. ಐ ಆಮ್ ಸೋ ಸ್ಯಾಡ್. ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಇರಿ ನಾಗರಾಜ್ ಅವ್ರೆ, ಇವ್ರು ಯಾರು ಏನು ಅಂತ ನಾವು ತಿಳ್ಕೊಳ್ಬೇಕಲ್ಲ. ಹೇಳಪ್ಪ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದೀಯಾ? ನೋಡಿ, ನೀವು ಎಷ್ಟು ಒಳ್ಳೆಯವರು. ನಿಮಗಿರೋ ತಾಳ್ಮೆ ನಮ್ಮ ಮಾವಂಗಿಲ್ವಲ್ಲ. ನಾನು ಇಲ್ಲಿರೋ ನನ್ನ ಮುದ್ದಿನ ಸಂಜನಾ ಬೇಬಿನ ಮದುವೆ ಆಗಿ ಬಂದಿರೋ ಹುಡುಗ. ಇವನ್ ಮತ್ತೆಲ್ಲ ನಂಬೇಡಿ, ಸುಳ್ಳು ಹೇಳ್ತಿದ್ದೆ ನಾನು. ಅರೆ ಪೊಲೀಸ್ ಮಾವ, ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಮ್ಮ ಮಗಳು ಎಷ್ಟು ಕ್ಲೋಸ್ ಆಗಿದ್ವಿ ಅಂತ ಮೊನ್ನೆ ತಾನೇ ನೋಡಿದಿರ ತಾನೆ? ಕ್ಲೋಸ್ ಅಂದ್ರೆ ಯಾವ ತರ ಕ್ಲೋಸು? ನಾನು ಅವಳು ಒಟ್ಟಿಗೆ ದಮ್ ಹೊಡೆದಿದ್ದೀವಿ, ಎಣ್ಣೆ ಕುಡಿದಿದ್ದೀವಿ. ಏನು ಹುಡುಗಿ ಸಿಗರೇಟ್ ಸೇರ್ತಾರ? ಅರೆ, ಸಿಗರೇಟ್ ಸೇದೋದು ಅಂದ್ರೆ ದಿನ ಸೇದಲ್ಲ ಸರ್, ಆಗಾಗ ಕುಡ್ದಾಗ ಸೇರ್ತಾಳಷ್ಟೆ. ಏನು
ಎಣ್ಣೆನೂ ಹೊಡಿತಾಳ? ಎಣ್ಣೆ ಹೊಡೆಯೋದು ಅಂದ್ರೆ ದಿನ ಹೊಡೆಯೋದಲ್ಲ ಮೇಡಮ್, ಫ್ರೆಂಡ್ಸ್ ಜೊತೆ ಪಬ್ಬು ಪಾರ್ಟಿ ಅಂದಾಗ ಮಾತ್ರ. ಅದು ಅಲ್ಲದೆ ಮೊನ್ನೆ ತಾನೇ ಇದೇ ಮನೇಲಿ ಇಲ್ಲೇ ಮನೇಲಿ ಯಾರು ಇಲ್ದಿದ್ದಾಗ ನನ್ನೂ ಕರ್ಸ್ಕೊಂಡಿದ್ಲು. ಹಾ ಯಾರು ಇಲ್ಲದಾಗ ನೀವು ಮನೆಗೆ ಬಂದಿದ್ರಾ? ಕೇಳಿಸ್ಕೊಂಡ್ಯಾವ? ನನ್ಗೆ ಈ ಹುಡುಗಿ ಬೇಡ. ನಾಗರಾಜ್, ನಿಮ್ಮ ಮಗಳು ಇವನ್ನ ಯಾವ ಕಾರಣ ಕರ್ಸ್ಕೊಂಡಿದ್ಲು? ಒಂಟಿ ಹುಡುಗನ ಇನ್ ಏನಕ್ಕೆ ಕರ್ಸ್ಕೊಂತಾಳೆ ಸರ್? ಅಂದ್ರೆ ಎಣ್ಣೆ ಹೊಡಿಯಕ್ಕೆ ಅಂತ ಹೇಳಕ್ ಬಂದೆ. ಏನ್ರಿ ನಾಗರಾಜ್, ನಿಮ್ಮ ಮಗಳು ಬೇರೆ ಹುಡುಗನ್ನ ಲವ್ ಮಾಡ್ತಾ ಇರೋದ್ರ ಮುಚ್ಚಿಟ್ಟಿದ್ದೀರಾ? ಇಲ್ಲ ಇಲ್ಲ, ನನ್ನ ಮಗಳಿಗೆ ಅವ್ನು ಕಂಡ್ರೆ ಆಗೋದಿಲ್ಲ. ಎಲ್ಲ ಸುಳ್ಳು ಹೇಳ್ತಿದ್ದಾನೆ. ಹೇಳು ಮಗಳ. ಹೌದು, ನನಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕೇಳಿದ್ರೆ ಸರ್, ನನ್ನ ಮಗಳಿಗೆ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಇದಕ್ಕೇನು ಹೇಳ್ತೀಯಪ್ಪ ನೀನು? ಇವಳು ಎಂತ ಉಸಿರು ಒಳ್ಳೆ ಅಂತ ನಿಮಗೆ ಗೊತ್ತಿಲ್ಲ ಸರ್. ಇವಳ ಮುಂದೆ ಸುಳ್ಳು ಹೇಳ್ತಾಳೆ ಅಂತಾನೆ ಪ್ರೂಫ್ ಸಮೇತ ಬಂದಿದ್ದೀನಿ. ದೀಪ, ಹೌದಾ? ನೋಡ್ರಿ, ನಿಮ್ಮ ಮಗಳು ಬಂಡವಾಳ ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿದೆ. ಇದಕ್ಕೇನು ಹೇಳ್ತೀರಾ ಮೈ ಡಿಯರ್ ಪೊಲೀಸ್ ಮಾವ? ನೋಡಿ ಸರ್, ನಾನು ಸಂಜನಾ ಒಬ್ಬರನ್ನೊಬ್ರು ಸಿನ್ಸಿಯರ್ ಆಗಿ ಡೀಪ್ ಆಗಿ ಲವ್ ಮಾಡ್ತಾ ಇದೀವಿ ಸರ್. ಆದ್ರೆ ಇನ್ಸ್ಪೆಕ್ಟ್ರು ನಾನೊಬ್ಬ PC ಮಗ ಅಂತ ನನ್ನ ಪ್ರೀತಿನ ಒಪ್ಕೊಳ್ತಾ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ದೆ ನೀವು ಬಂದಿರೋದು ಗೊತ್ತಾಗಿ ಓಡೋಡ್ ಬಂದೆ ಸರ್. ಈಗ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನ ಸಂಜನಾನ ಒಂದು ಮಾಡಿ ಅಂತ ನೀವೇ ಇನ್ಸ್ಪೆಕ್ಟರ್ಗೆ ಹೇಳಿ ಸರ್. ನಮ್ಮಿಬ್ಬರನ್ನ ಒಂದು ಮಾಡಿ ನೀವು ಪುಣ್ಯ ಕಟ್ಕೊಳ್ಳಿ ಸರ್. ನಿಮ್ಮ ಮಗನ್ಗೆ ತುಂಬಾ ಒಳ್ಳೆ ಹುಡುಗಿ ಸಿಗ್ತಾಳೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಜಾನು, ಇಲ್ಲಿಗೆ ಕರ್ಕೊಂಬಂದಿದ್ಯಾ ಜಾನು? ನಮ್ಮಿಬ್ರು ಮದ್ವೆ ನಡೆಯೋ ಜಾಗ ಇದು ಅರವಿಂದ್. ಇಲ್ಲ. ಹೌದು, ಯಾಕೆ ಭಯ ಆಗ್ತಿದ್ಯಾ? ಜಾನು, ಇವತ್ತು ಯಾಕೋ ನೀನ್ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಎಲ್ಲ ವಿಚಿತ್ರ ಅನಿಸ್ತಾ ಇದೆ ನನಗೆ. ಇವತ್ ನನ್ಗೆ ತುಂಬಾ ಮುಖ್ಯವಾದ ದಿನ ಅರವಿಂದ್. ಈ ದಿನನ ನಾನು ಯಾವತ್ತೂ ಮರೆಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.